ಯಾರು ಯಾಕೆ ಮಾಡ್ತಾರೆ ರೀ? ಇನ್ನೊಬ್ರಿಗೆ ಬೆಲೆ ನಾವು ದುಡಿದು ಮೈ ಹರ್ಕೊಳ್ಳೋದು ಕಡಿಕ ಏನು ಹೇಳೋದು ನನ್ನ ಪರಿಸ್ಥಿತಿ ರೈತರಿಂದ. ಹೀಗಾಗಿ ಅವರು ಯಾವ್ದು ಉದ್ಯೋಗ ಮಾಡೋಪ್ಪ ಅವತ್ತು ದುಡ್ಡು ಬರುವಂಥದ್ದು ತಿಳ್ಕೊಂಡು ಕೆಲಸ ಮಾಡಲಿಕ್ಕಿದ್ದಾರೆ. ಯಾಕಂದರೆ ಈಗ ಅವರೇಜ್ ಇಂಡಿಯಾದ ರೈತಂದು ಹೆಚ್ಚು ಕಡಿಮೆ ಎಲ್ಲ ಕಡೆದ ನೀವು ಒಂದು ಕಡೆ ಹೆಚ್ಚು ಒಂದು ಕಡೆ ಹಿಡಿದ್ರು ಸಹಿತ ಎಷ್ಟಪ್ಪ ತಿಂಗಳಿಗೆ 3,000-4,000 ರೂಪಾಯಿ ಬಿಡ್ಬೋದು ಆಲ್ ಓವರ್ ಇಂಡಿಯಾದ. ಕೆಲವು ಕಡೆ 1 ಲಕ್ಷ ಬಿಡುತ್ತದೆ, ಇನ್ನು ಕೆಲವು ಕಡೆ 50 ಲಕ್ಷ ಏನು ಬಿಡೋದಿಲ್ಲ. ಬೆಳೆ ಬಂದಾಗ ಒಂದು 2 ತಿಂಗಳು ಬಂದಂಗೆ ಹಾಕದ ತಿಂಗಳದ್ದು ಡಿವೈಡ್ ಮಾಡಿ ಇನ್ನೂ ಕಡಿಮೆ ಆಗ್ತದೆ. ಅಂದ್ರೆ ಇದಕ್ಕಿಂತಲೂ ಪಟ್ಟಿ ಅಂಗಡಿ ತೆಗೆದು ಯೋಗ್ಯದಪ್ಪ. ಯಾಕಂತಂದ್ರೆ ಅವನ ದುಡ್ಡು ಅವತ್ತು ನಮಗೆ ಹತ್ತಿದ್ದು ಭಾಳಷ್ಟು ಜನರ ಅಭಿಪ್ರಾಯ. ಅದಕ್ಕಾಗಿ ಭಾಳಷ್ಟು ಸಂಸ್ಥೆಗಳು ಏನು ಹೇಳ್ತಾರಪ್ಪ, ನಮ್ಮ ಕ್ಷೇತ್ರಕ್ಕೆ ಬರೋಣಪ್ಪ ವ್ಯಾಪಾರಿನ ತ್ರಾಸ ಬೇಡ ಹೋಗಂತ ಕಳಿಸ್ತಾರೆ ಬೇರೆ ಕಡೆ. ಈಗ ಹೀಗಾಗಿ ಇಲ್ಲಿ ಉಳಿದ ಕಡೆ ನಿರುದ್ಯೋಗ, ಇದು ಲಾಭದ ಉದ್ಯೋಗ ಅಲ್ಲ. ಕೃಷಿ 10 ಎಕರೆ ಇದ್ರೂ ಸಹಿತ ನಿಮ್ಗೆ ಲಾಭ ಆಗಿರೋದಿಲ್ಲ. ಅದು ಇಂಥ ಪರಿಸ್ಥಿತಿ ಇವತ್ತದ. ಅದ್ರ ಜೊತೆಗೆ ಇತರ ಉದ್ಯೋಗಗಳು ಹೋಲಿಸಿದರೆ ಕೃಷಿ ಆಕರ್ಷಕ ಆಗಿ ಉಳಿಯದೇ ಇರ್ಬೋದು. ಬೇರೆ ಉದ್ಯೋಗ ತೋರಿಸಿದಾಗ ಅದ್ರ ಮುಂದೆ ಢಲ್ ಆಗಿಬಿಡ್ತದೆ ಅಂತ. ಅವು ಪಟ್ಟಿ ಅಂಗಡಿ ದಿನ 2-3 ಸಾವಿರ ರೂಪಾಯಿ ಕಳಿಸ್ತಾನೆ. ಇವು ಒಂದು ತಿಂಗಳ ದುಡಿದ್ರು ಒಂದು 6,000 10,000 ಆಗೋದಿಲ್ಲ. ಅದು 3,000-4,000. ಅದ್ರಲ್ಲಿ ಏನೋ ನಮ್ಮ PM ಅವರು ಪ್ರಧಾನಮಂತ್ರಿ ಒಂದು ಯೋಜನೆ ಮಾಡಿದರು, PM ಇದು ಕೇರ್ ಅಂತೇಳಿ. ಸ್ವಲ್ಪ ದುಡ್ಡು ಕೊಡ್ಸೋಣ ರೈತರಿಗೆ 4 ತಿಂಗಳಿಗೆ 2,000 ರೂಪಾಯಿ. ಎಷ್ಟಾಗೋದ್ರಿ? ಅದು ಏನಾಗೋದ? ಅದಕ್ಕಿಂತ ಇಲ್ಲಿ ಓಪನ್ ಮಾರ್ಕೆಟ್ ಮಾಡ್ರಿ, ಇದನ್ನು ಮಾಡಿದ್ರಿ ಇಲ್ಲ ಅಂತಲ್ಲ. ಆದ್ರಾಗ ಅದಕ್ಕೆ ಕಾನೂನು ಮಾಡ್ರ ಅದಿಲ್ಲ, ಸಪೋರ್ಟಿಂಗ್ ಪ್ರೈಸ್ ಮಾಡ್ರಲ್ಲ ಅದನ್ನಿಲ್ಲ. ಅಂದ್ರೆ ಹಾಕಿದ ಬರೋ ಅಲ್ಲೇ ಭೂಮಿಯಾಗ ಹೋಗ್ಬೇಕು. ಉಣ್ಣಾಕ ತಿನ್ನಾಕ ಆದ್ರೆ ಮಾತ್ರ 10-20 ಸಾವಿರ ಮುಗಿದೋದು. ಇಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ಯದ. ಇದು ಮುಂದೆ ಈ ಥರದಲ್ಲ, ಇದು ಎಲ್ಲ ಕಡೆ ಇದ್ದು